ಹಲೋ ಮ್ಯಾಜಿಕ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಪಾಪಿ ಅಶ್ವಿನಿ ಏಕೆಂದ್ರೆ ಈ ಬಿಡು ಮಾತೇ ಇಲ್ಲ. ಈ ಶಾರದನ್ನ ಆದಷ್ಟು ಸೇಫ್ಟಿಯಾಗಿ ಕಾಪಾಡಿಸ್ಕೊಂಡಷ್ಟು ನನಗೆ ಒಳ್ಳೇದು. ನನ್ನ ಮನಸ್ವಿನಿಯಾಗ ಮನೆ ಹೋಗ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ತಾಳೆ ಪಾಪಿ. ಲೊಕೇಶನ್ ಶಿಫ್ಟ್ ಕೂಡ ಮಾಡ್ತಾಳೆ. ಪೊಲೀಸ್ನವ್ರು ಎಲ್ಲ ಕಡೆ ನಾಕಾಬಂದಿ ಹಾಕ್ಬಿಟ್ಟಿದ್ದಾರೆ ಅಂತ ಅಂದಾಗ ಅದಕ್ಕೆ ಕಳ್ಸ ಕಡೆಗೆ ಶಿಫ್ಟ್ ಮಾಡಿಸ್ಬಿಡ್ತಾಳೆ. ಇಲ್ಲಿ ಅಜಿತ್ ಭೂಮಿ ಎಷ್ಟು ಮಾತಾಡ್ಸಿದ್ರು ಕೂಡ ಮಾತಾಡ್ತಾ ಇರಲ್ಲ, ಮುನ್ಸ್ಕೊಬಿಟ್ಟಿರ್ತಾನೆ ಅಜಿತ್. ಸಾಯಿಬ್ರೆ ಪ್ಲೀಸ್, ನಾನು ತಪ್ಪಾಗಿ ಮಾತಾಡಿದೆನಾ ಹೇಳಿ, ಏನೋ ಮಿಸ್ ಆಗಿ ಮಾತಾಡ್ಬಿಟ್ಟೆ. ನನ್ ನಿಮ್ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ ಸಾಯಿಬ್ರೆ, ಪ್ಲೀಸ್ ಮುನ್ಸ್ಕೋಬೇಡಿ, ಮಾತಾಡಿ ಪ್ಲೀಸ್. ಅಜಿತ್ ಮಾತಾಡೋದೇ ಇಲ್ಲ. ಮತ್ತೆ ಭೂಮಿ ಹೇಳ್ತಾರೆ, ನನಗೆ ನಿಮ್ ಮೇಲೆ ನನಗ್ ಅಧಿಕಾರ ಇದೆ, ನನ್ನ ಮೇಲೆ ನಿಮ್ಗೆ ಅಧಿಕಾರ ಇದೆ, ಹೋಗ್ತೀನಿ. ಸಾಯಿಬ್ರೆ ನಾನು ಏನಕ್ಕೆ ಗೊತ್ತಾ ಹೇಳಲಿಲ್ಲ, ಭಾಗ್ಯಮ್ಮ ವೀರಣ್ಣನ ಮಗಳಲ್ಲ ಸತ್ಯ. ಆದ್ರೆ ನನಗೆ ಭಯ ಕಾಡ್ತಾ ಇತ್ತು, ಎಲ್ಲಿ ಅಮ್ಮನ್ನ ಅಂತ ಅಂದಿದ್ದಾನೆ ಅಜಿತ್. ಸಾರಿ ಭೂಮಿ, ನಾನ್ ತಪ್ಪಾಗಿ ಭಾವಿಸ್ಬಿಟ್ಟಿದೆ ನಿನ್ನ. ನೋಡು, ಯಾವತ್ತು ನೀನಾಗ ಅನ್ಕೋಬೇಡ. ಇವತ್ತು ನಿಮ್ಮಪ್ಪ ಅಮ್ಮನ್ನ ನೀನ್ ಎಷ್ಟು ಪ್ರೀತಿಸ್ತಾ ಇದೆಯೋ, ನೀನ್ ಸಾಕಿರೋರ್ನ, ಹಾಗೆ ನಿಮ್ಮ ನಿಜವಾದ ತಂದೆ ತಾಯಿಗಳು ನಿನ್ಗೋಸ್ಕರ ಬಯಸ್ತಾ ಇರ್ಬೋದಲ್ವಾ, ಹುಡ್ಕಾಡ್ತಾ ಇರ್ಬೋದಲ್ವಾ, ಅದುವೇ ಮುಖ್ಯ ಅಲ್ವಾ ಭೂಮಿ. ಆದ್ರೆ ನಿನ್ ಭಯ ನನಗ್ ಗೊತ್ತಿದೆ, ಭಾಗ್ಯಮ್ನವ್ರನ್ನ ಎಲ್ಲಿ ಬಿಡ್ಸಲ್ವೋ ಅಂತ ಹೇಳಿ ಅಲ್ವಾ. ಅದಕ್ಕೆ ಭೂಮಿ ಅಂತ ನನ್ಗೆ ಇವತ್ತು ಏನು ಅಜಿತ್ತು ಅನ್ನೋ ಮಾತಿಗೆ ಎಷ್ಟು ಒಳ್ಳೆ ಗುಣ ನಿಂದು. ಈ ಗುಣಕ್ಕೆ ಭಾಗ್ಯಮ್ಮನ ಎಲ್ಲಿ ಬಿಡ್ಸಲ್ವೋ ಅನ್ನೋ ಗುಣಕ್ಕೆ ಅವನಿಗೆ ಖುಷಿ ಆಗುತ್ತೆ. ಹಾಗಂತಿದ್ದಾಗನೇ ಭೂಮಿ, ಈ ಗುಣ ಎಲ್ಲ ನನ್ ಸಾಕಿರೋ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಅಜಿತ್ ಹೇಳ್ತಾನೆ, ಭಯ ಬೇಡ, ನಿನ್ ಭಯ ಗೊತ್ತು, ಭಾಗ್ಯಮ್ಮನವ್ರನ್ನ ಯಾವ್ದೇ ಕಾರಣಕ್ಕೂ ಬಿಡಿಸ್ತಾ ಇರೋದಿಲ್ಲ, ಬಿಡಿಸೋವಂಥದ್ದು ಮೊದಲನೇ ಪ್ರಾಧಾನ್ಯತೆ. ಅದಕ್ಕೇನೆ ನನಗೆ ನಿನ್ ಮಾತು ಕೊಡ್ತೀನಿ ಅಂತೇಳಿ ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡ್ತಾರೆ. ಇಲ್ಲಿ ಸಂಗೀತ ಎಲ್ಲ ದೇವ್ರ ಮುಂದೆ ಕೂತ್ಕೊಂಡು ಕಳ್ಸಾಗೆ ಅಂತ ಹೇಳಿ ಚೀಟಿ ಎತ್ತಿ ಅವರಿಬ್ರಿಂದ ಹೆಚ್ಚಿ ಹನಿಮೂನಿಗೆ ಕಳ್ಸೋಕೆ ಪ್ಲಾನ್ ಮಾಡ್ತಾಳೆ. ಅಮ್ಮ ತಾಯಿ, ನನ್ನನ್ನ ಕಾಪಾಡ್ಬಿಟ್ಟೆ, ಈಗ್ಲಾರು ನನ್ನ ಬೈಕ್ ಈಡೇರಿಸ್ತೆ ಅಂತ ಹೇಳಿ. ಭೂಮಿ ಇದ್ದವಳು ಯಾವ ನೀನು ಬೇಡ ಮೂನು ಬೇಡ, ಅದಕ್ಕೆ ಅಜಿತನು ಅಂತಾರೆ, ಮೂನಮ್ಮ ಯಾವ ಮೂನು ಬೇಡ, ಯಾವ ಜಾಮೂನು ಬೇಡ, ಎದ್ದೇಳು ಮೇಕೆ, ಬೇಗ ತಿಂಡಿ ತಿನ್ನೋಗಿ ಇಬ್ರು ಅಂತಿದ್ದಾರೆ. ಏನ್ ಭೂಮಿ, ಹೇಳು ಬೇಗ, ಇನ್ನೊಂದು ಚೀಟಿ ಎತ್ತು ಅಂದ್ಬಿಡ್ತಾರೆ. ಅಷ್ಟರಲ್ಲಿ ಅಪ್ಪು ಇದ್ದವಳು, ಏನಮ್ಮ ಅದು ಗುಡ್ ನ್ಯೂಸು, ದೇವ್ರ ಮುಂದೆ ಕೂತ್ಬಿಟ್ಟಿದ್ಯಲ್ಲ ಇಷ್ಟೊಂದು ಬೇಡ್ಕೊಂಡು. ಅದಕ್ಕೆ ಸಂಗೀತ ಹೇಳ್ತಾರೆ, ಅಲ್ವೇ ಅಪ್ಪು, ನಾನು ನೀವೆಲ್ಲ ಹೊರದೇಶಕ್ಕೆ ಕಳ್ಸೋಣ ಅಂತಿದ್ರಿ, 1 ತಿಂಗಳು ಬಿಟ್ಟಿರಕ್ಕಾಗ್ತಿತ್ತು ಇವ್ರನ್ನ, ಅದಕ್ಕೆ ನಾನು ಕಳ್ಸಾಗೆ ಅಂತೇಳಿ ಚೀಟಿ ಹಾಕಿದ್ದೆ, ಕಳ್ಸಾನೇ ಇತ್ತಿದ್ರು ನೋಡು ಇಬ್ರು ಕೂಡ ಅಂತ ಖುಷಿ ಪಡ್ತಾಳೆ. ಅದಕ್ಕೆ ಭೂಮಿ ಇದ್ದವಳು, ಅತ್ತೆ ನಾವಿನ್ನು ಏನು ಡಿಸೈಡ್ ಮಾಡಿಲ್ಲ, ನೀವೇ ಡಿಸಿಷನ್ ತಗೋಬಿಟ್ರಿ ಅಂತ ಕಿವಿತಾಳ ಅಜಿತಿನ ಕಡೆಗೆ. ಅಜಿತ, ನಮ್ಮ ನೀನ್ ಏನಮ್ಮ ಇಷ್ಟು ಬೇಗ ಡಿಸಿಷನ್ ತಗೊಂಡೆ. ಅವನಿಗೆ ಪಾಪ ಆಸೆ ಅವಳೊಳಗೆ ಭೂಮಿನ ಒಂಟಿಯಾಗಿ ಜೊತೆನಲ್ಲಿ ಇರ್ಬೇಕು, ಅವಳಿಗೆ ನನ್ನ ಮಂದೆ ಆಸೆ ಎಲ್ಲ ಹೇಳ್ಕೋಬೇಕು ಅಂತ ಹೇಳಿ. ಸರಿ ತಿಂಡಿ ತಿಂದ್ಬಿಟ್ಟು ಬರ್ತಾರೆ. ಸ್ಟೇಷನ್ಗೆ ಬರ್ತಿದ್ದಾಗೇನೆ ಸತ್ಯಣ್ಣ, ಅಂತೂ ಇಂತೂ ಇಬ್ರು ಹನಿಮೂನು ಸಿದ್ಧರಾಗ್ತಿದ್ರ. ಅದಕ್ಕೆ ಏನ್ ಸತ್ಯಣ್ಣ ನೀವು ಟ್ರ್ಯಾಕ್ ಬಿಟ್ಟು ಬರ್ತೀರಾ ನೀವು, ನನಗೆ ಬಹಳ ಬೇಸರ ಆಗ್ತಾ ಇದೆ, ನೀವ್ ಹಿಂಗೆಲ್ಲ ಮಾತಾಡ್ಬೇಡಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಮತ್ತೆ ಏನ್ ಸತ್ಯಣ್ಣ ನೀವು ಟ್ರ್ಯಾಕ್ ಬಿಡ್ತಾ ಇದ್ದೀರಾ ಅಂತೇಳಿ ಹೇಳೋ ಬೇಡ್ವಾ ಅಂತ ಅಂತಿದ್ದಾಗೇನೆ ಸತ್ಯಣ್ಣ ಹೇಳ್ತಾರೆ, ಅಲ್ಲಮ್ಮ ನನ್ ಮೇಲೆ ಹಾಕಮ್ಮ ರೇಗ್ತೀಯ, ನನ್ ಮೇಲೆ ಹಾಕಪ್ಪ ರೇಗ್ತೀಯ, ಬಡಪಾಯಿ ನಾನು, ಸಂಗೀತಮ್ಮನ ಮೇಲೆ ರೇಗಾಡ್ಬೇಕಿತ್ತು ನೀವಿಬ್ರು. ಸಾಹೇಬ್ರೆ ನಂಗೆ ಇದೆಲ್ಲ ಗೊತ್ತಿಲ್ಲ, ನೀವೇನಾದ್ರೂ ಮಾಡಿ ನನ್ಗೆ ಅದ್ ಹೇಳಕ್ಕೆ ಅಸಹ್ಯ ಅನ್ಸುತ್ತೆ, ಅನಿ ಅದನ್ನ ಕ್ಯಾನ್ಸಲ್ ಮಾಡಿಸಿ, ನನ್ಗೆ ಕ್ಯಾನ್ಸಲ್ ಮಾಡಿಸ್ಬೇಕಷ್ಟೆ. ಅಜಿತ್ ಹೇಳ್ತಾನೆ, ಆಯ್ತು ಆದಷ್ಟು ನಾನು ಟ್ರೈ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಸೋತ್ಕಿಟ್ಬಿಟ್ಟಿರ. ಅಜಿತ್ ಹೇಳ್ತಾನೆ, ನನ್ನ ಹೆಸರಲ್ಲೇ ಇದೆ ಗೆಲುವು ಅನ್ನೋದು, ನಾನ್ ಸೋಲೋ ಮಗನೇ ಅಲ್ಲ, ಟಾಪರ್ ಮಾ ಅಂತಾರೆ. ಅದಕ್ಕೆ ಸತ್ಯನ ಹೇಳ್ತಾರೆ, ಹೌದು ಅಜಿತ, ನಿನ್ನ ಹೆಸರಲ್ಲೇ ಇದೆ, ಗೆದ್ದು ಬಾರೋ, ಹನಿಮೂನ್ ಮಾಡಿ ಗೆದ್ದು ಬಾರೋ. ಅದಕ್ಕೆ ಭೂಮಿ ಇದು, ಸತ್ಯಣ ಅಜಿತ ಇದೇನ್ ಸತ್ಯಣ ಅಂತಿದ್ದಾಗೇನೆ, ಆಗಲ್ಲ ಅಜಿತ, ಹನಿಮೂನ್ ಕ್ಯಾನ್ಸಲ್ ಮಾಡೋದ್ರಲ್ಲಿ ಗೆದ್ದು ಬಾ ಅಂತ. ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ದೇವಿಯಾನಿ ಎಲ್ರು ಕೂತಿರ್ತಾರೆ. ಕೂತ್ಕೊಂಡು ಅವರು ಡಿಸ್ಕಸ್ ಮಾಡ್ಬೇಕಾದ್ರೆ ಶ್ರವಣ್ ಓಡ್ ಬರ್ತಾರೆ, ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಹೇಳಿ. ಯಾರು ಗೆಸ್ಟ್ ಮಾಡಕ್ಕೋಗಲ್ಲ. ಸಂಗೀತ ಇದ್ದು, ಏನು ಶ್ರವಣ ಭೂಮಿ ಏನಾರ ಪ್ರೆಗ್ನೆಂಟಾ? ಅದಕ್ಕೆ ಶ್ರವಣ, ಏನಕ್ಕ ಅಜಿತ್ ಹೇಳ್ದೆ ಬಿಡ್ತಿದ್ನೇನಕ್ಕ. ಅದಕ್ಕೆ ಸಂಗೀತ, ಹೌದಲ್ವಾ. ಅದಕ್ಕೆ ದೇವಿಯಾನಿ, ನೀನ್ ಗೆಸ್ ಮಾಡ್ಲಿಲ್ವಾ ಅಂತ ಶ್ರವಣ್ ಅಂದ್ರೆ, ಇಲ್ಲ ಬಾವ ನನಗ್ ಗೊತ್ತಾಗ್ತಾ ಇಲ್ಲ ಅಮ್ಮ, ನಾನು ಶಾಸ್ತ್ರಿಗಳನ್ನ ಕೇಳ್ಕೊಂಡ್ ಬಂದೆ, ಈ ಶುಕ್ರವಾರ ಇಲ್ಲ ನೆಕ್ಸ್ಟ್ ವೀಕ್ ಇಟ್ಕೋಬಹುದಂತೆ, ಪ್ರಶಸ್ತವಾಗಿದೆಯಂತೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಈ ಶುಕ್ರವಾರನೇ ಇಟ್ಕೊಬಿಡೋಣ ಕಣೋ, ಚೆನ್ನಾಗಿದೆ. ಏನ್ ದೇವಿಯಾನಿ
ಓಕೆನಾ? ಆಯ್ತು ಅತ್ತೆ, ನಂದೇನ್ ಕೇಳೋದು. ಅಷ್ಟರಲ್ಲಿ ಅಜ್ಜಿ ಇದ್ದವರು ಆಯ್ತು ಕರ್ಸು ದೇವಿಯಾನಿ ಅಂಜುನ, ಎಲ್ಲ ಫಿಕ್ಸ್ ಆದಾಗೆ ಅಲ್ಲ ಇನ್ನು. ನೋಡಿ ತಡ ಓಡ್ ಹೋಗ್ತಾಳೆ ದೇವಿಯಾನಿ, ಎಷ್ಟು ದಿನ ನನ್ನ ಮಗಳು ಕರೆಸ್ತೀನೋ ಅಂತ ಹೇಳಿ ಫೋನ್ ಮಾಡಕ್ ಹೊರಟ್ಬಿಡ್ತಾಳೆ. ಅವಳನ್ನ ರೆಡಿ ಮಾಡಿಸ್ ಕರ್ಸ್ಬಿಡೋಣ ತಕ್ಷಣ ಅಂತ ಹೇಳಿ. ಇಲ್ಲೆಲ್ಲ ಹಾಲಲ್ಲಿ ಕೂತಿರ್ತಾರೆ. ಕೂತಿದ್ದಾಗೇನೆ ಅಜ್ಜಿ ಸ್ಟೇಷನ್ಗೆ ಫೋನ್ ಮಾಡ್ತಾನೆ. ರೀ ಸದಾನಂದ್, ಇಮ್ಮಿಡಿಯೇಟ್ ಆಗಿ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನಾವು ಮನಸ್ವಿನಿ ಫೋಟೋನ ಅದನ್ನ ಬದಲಾಯಿಸಕ್ ಕಳ್ಸಿದ್ವಲ್ಲ, ಅವನು ಫಾರಿನ್ಗೆ ಹೋಗಿದ್ದಾನೆ. ಇದ್ರಿಂದ ಏನೋ ಕರಾಮತ್ ನಡೀತಾ ಇದೆ, ಏನೋ ಇದೆ ಇದ್ರಿಂದ ಮೋಸ. ಹಾಗಾಗಿ 3 ತಿಂಗಳ ಹಿಂದಿನ ಎಲ್ಲ ಏನು ಆ ಫೋನಿಂದು ಎಲ್ಲ ಮೆಸೇಜ್ಗಳು, ವಾಯ್ಸ್ ರೆಕಾರ್ಡ್ ಎಲ್ಲವನ್ನು ಕೂಡ ನೀವು ಅದನ್ನ ಸಿದ್ಧಗೊಳಿಸಿ ನನ್ನ ಟೇಬಲ್ ಮೇಲೆ ಇಟ್ಟಿರಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಸಂಗೀತ ಬೇಗ ರೆಡಿಯಾಗಿ ಹೋಗಿ ಬರೋರಂತೆ, ಲೇಟ್ ಆಗುತ್ತೆ. ಅದಕ್ಕೆ ಅಜಿತ್ ಅಂತಾನೆ, ಅಮ್ಮ ಇದೇನು ಹನಿಮೂನ್ಗ ಅಥವಾ ಏನಾದ್ರು ಯಾತ್ರೆನಮ್ಮ ಇದು ಅಂತಿದ್ದಾಗೇನೆ ಅಜ್ಜಿ ಇದ್ದವ್ರು ಬರ್ಬೇಕಾದ್ರೆ ಗುಡ್ ನ್ಯೂಸ್ ತರ್ಬೇಕು ಒಬ್ಬನೇ ಅಜಿತ. ಅದಕ್ಕೆ ಅಪ್ಪು ಅಂತಾಳು, ಏನ್ ಗುಡ್ ನ್ಯೂಸ್ ಅಜ್ಜಿ ಅಂತಿದ್ದಾಗೇನೆ ಅಜ್ಜಿ ಇದ್ದವ್ರು ಕೈನಲ್ಲಿ ಹಿಡ್ದು ತೊಟ್ಲು ತೂಗಿಸ್ತಾರೆ. ಹಿಂಗೆ ಮಗು ಲಾಲ್ಸ್ಬೇಕು ನಾವು. ಹಾಗಾಗಿ ನೀನು ಗರ್ಭಿಣಿ ಅನ್ನೋ ಸಿಹಿ ಸುದ್ದಿನ ಒತ್ತು ಬರ್ಬೇಕು ನಮ್ಮ ಭೂಮಿ ಆ ಮಗುನ ಅಂತಾಳ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.